ಅಪ್ಸೆಟ್ ಬಿಗ್ಗೆಸ್ಟ್ ಅಪ್ಸೆಟ್ ಆಫ್ ದ ಟೂರ್ನಮೆಂಟ್. ಇವತ್ತು ಜಿಂಬಾಬ್ವೆ ಮಾಡಿರೋದು ಆಸ್ಟ್ರೇಲಿಯಾಗೆ. ಮೈಟಿ ಆಸ್ಟ್ರೇಲಿಯನ್ಸು ಮುಖ ಮುಡ್ಸ್ಕೊಂಡು ಪಲ್ಟಿ ಹೊಡೆದ್ಬಿಟ್ಟು ಹೋಗ್ಬಿಟ್ಟವ್ರೆ. ಇವರು ಸೋತಿದ್ದು ಲಾಸ್ಟ್ ಬಂದ್ಬಿಟ್ಟು 2007ನೇ ಇಸ್ವಿಲಿ ವರ್ಲ್ಡ್ ಕಪ್ ಸೋತಿದ್ದು ಜಿಂಬಾಬ್ವೆ ಅಗೇನ್ಸ್ಟು. 19 ವರ್ಷದ ನಂತರ ಮತ್ತೆ ಸೋಲುಣಿಸಿದ್ದಾರೆ ಇವತ್ತು ಜಿಂಬಾಬ್ವೆ ಅವರು ದ ಮೈಟಿ ಆಸ್ಟ್ರೇಲಿಯನ್ಸ್ಗೆ. ಇವರ ಸ್ಕ್ವಾಡ್ನ ಪ್ರಿಲಿಮಿನರಿ ಸ್ಕ್ವಾಡ್ ಹೋಗ್ಬಿಟ್ಟು ಎಲ್ಲರೂ ಕಳೆದೋಗ್ಬಿಟ್ಟಿದ್ರು. ಇವರು ಫೇವರೇಟ್ಸ್ ಗುರೋ. ಟೂರ್ನಮೆಂಟ್ನ ಗೆಲ್ಲುವಂಥ ಟೀಮ್, ಇಂಡಿಯಾಗೆ ಟಕ್ಕರ್ ಕೊಡುವಂಥ ಟೀಮ್ ಯಾವ್ದಾರ ಇದೆ ಅಂತಂದ್ರೆ ಅದು ಆಸ್ಟ್ರೇಲಿಯನ್ ಟೀಮ್ ಮಾತ್ರ ಅನ್ನೋ ಥರನೇ ಹೆಸರುವಾಸಿ ಆಗಿದ್ದು. ಪ್ರಿಲಿಮಿನರಿ ಸ್ಕ್ವಾಡ್ ನೋಡ್ತಾ ಇದ್ದಂಗೆ ಒಬ್ಬೊಬ್ಬರೇ ಟೀಮಿಂದ ನ್ಯೂಟ್ಲ್ ಆಗ್ತಾ ಬರ್ತಾ ಇದ್ದಂಗೆ ಈ ಸ್ಥಿತಿಗೆ ಬಂದ್ಬಿಟ್ಟು ಕೂತ್ಕೊಂಡವ್ರೆ ಆಸ್ಟ್ರೇಲಿಯನ್ಸು, ದ ಮೈಟಿ ಆಸ್ಟ್ರೇಲಿಯನ್ಸು. ಯಾಕೆ ಅಂತಂದ್ರೆ ನೋಡಿ ಹೆಂಗಿದೆ ಅಂತ. ಅವರ ಬೌಲಿಂಗ್ ಅಟ್ಯಾಕ್ ನೋಡ್ತು ಅಂತಂದ್ರೆ ಯಾರು ಕೂಡ ಇಲ್ಲ ಗುರು ಇವ್ರು ವಿಕೆಟ್ ಟೇಕರು, ಇಲ್ಲ ಇವ್ರು ಹಿಂಗೆ ಮಾಡ್ತಾರೆ ಭಯ ಹುಟ್ಟಿಸ್ತಾರೆ ಇವರು ಅನ್ನೋಂಥವ್ರೆ ಕಾಣಿಸ್ತಾ ಇಲ್ಲ ಅಲ್ಲಿ. ನ್ಯಾಥನ್ ಎಲಿಸು ಒನ್ ಆಫ್ ದ ಮೇನ್ ಬೌಲರ್ ಅಂತ ಅನ್ಕೊಂಡ್ರು ಅವ್ರ ಯೂನಿಟಲ್ಲೇ. ನ್ಯಾಥನ್ ಎಲಿಸೇ ಮೇನ್ ಅಂತ ಅನ್ಕೊಳ್ಳಿ. ಅವರು ಕೂಡ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿಲ್ಲ ಇವತ್ತಲ್ಲಿ. ಜಾಶ್ ಹೈಸಲ್ಡು, ಪ್ಯಾಟ್ ಕಮಿನ್ಸು, ಈ ಕಡೆಯಿಂದ ಮಿಚಿಲ್ ಮಾರ್ಷಿಗೆ ಇಂಜುರಿ, ಇವ್ರಿಗೆಲ್ಲ ಇಂಜುರಿ ಆಗಿದೆ. ಮ್ಯಾಟ್ಯೂ ಶಾರ್ಟ್ನ ಬೇರೆ ಕಿತ್ತಾಕಿದ್ರು. ಎಲ್ಲರೂ ಕಿತ್ತಾಕಿ ಮತ್ತು ಇಂಜುರಿಗಳ ಕನ್ಸರ್ನ್ಸ್ಗಳಿಂದ ಆಸ್ಟ್ರೇಲಿಯನ್ ಟೀಮು ಹಿಂಗಿದೆ ಅಂತ ಆಸ್ಟ್ರೇಲಿಯನ್ ಟೀಮ್ ಹಿಂಗೆ ಆಗೋಗ್ಬಿಟ್ಟೈತೆ ಇವಾಗ. ಯಪ್ಪ, ಆಸ್ಟ್ರೇಲಿಯನ್ ಟೀಮು ಜಿಂಬಾಬ್ವೆ ಅಗೇನ್ಸ್ಟ್ ವರ್ಲ್ಡ್ ಕಪ್ಪಲ್ಲಿ ಸೋಲುತ್ತೆ ಅಂತಂದರೆ ನಂಬಲೇಬೇಕು. ಇವಾಗ ಆಸ್ಟ್ರೇಲಿಯನ್ ಟೀಮು ಗ್ರೂಪ್ ಸ್ಟೇಜಲ್ಲೇ ಎಕ್ಸಿಟ್ ಕೊಡುವಂಥ ಪಾಸಿಬಿಲಿಟಿನೂ ಕೂಡ ಇದೆ. ಗ್ರೂಪ್ ಬಿಲ್ ಇರೋವಂಥವ್ರು ಶ್ರೀಲಂಕಾ ಬೇರೆ ಇದೆ. ಶ್ರೀಲಂಕಾ ಅಗೇನ್ಸ್ಟು 14ನೇ ತಾರೀಕು ಬೇರೆ ಮ್ಯಾಚ್ ಇದೆ. ಆಮೇಲೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಅಲ್ಲಿನಾದ್ರು ಸೋತೋಗ್ಬಿಡ್ತು ಅಂತಂದರೆ ಅಷ್ಟೇ ಓದ್ತಾ ಇರಬೇಕಷ್ಟೇ. ಇವಾಗಲೇ ಆಲ್ಮೋಸ್ಟ್ ಒಂಥರ ಗಾನ್ ಕೇಸ್ ಥರ ಐತೆ ಅಲ್ಲಿ ಜಿಂಬಾಬ್ವೆ ಮೇಲೆ ಸೋತಿರೋದ್ರಿಂದ. ಅಲ್ಲಿ ಸೋತೋಗ್ಬಿಡ್ತು ಶ್ರೀಲಂಕಾ ಅಗೇನ್ಸ್ಟ್, ಶ್ರೀಲಂಕಾ ಮೇಲೆ ಹೋಗ್ತಾರೆ, ಕೆಳಗೆ ಬರ್ತಾ ಇರ್ತಾರೆ. ಅಷ್ಟೇ ಆಗೋದು. 14ನೇ ತಾರೀಕು ಮ್ಯಾಚ್ ಡಿಸೈಡ್ ಮಾಡುತ್ತೆ ಯಾರು ಮೇಲಕ್ಕೆ ಹೋಗ್ತಾರೆ, ಯಾರು ಕೆಳಗೆ ಬರ್ತಾರೆ ಅಂತ. ಗ್ರೂಪ್ ಬಿ ಅಲ್ಲಿ ಏನಾದರೂ ಉಳ್ಕೊಬೇಕು ಇವರು ಅಂತ ಅಂದರೆ, ಸೂಪರ್ 8 ಕ್ವಾಲಿಫೈ ಆಗಬೇಕು ಅಂದರೆ ಆ ಮ್ಯಾಚ್ ಆಗುತ್ತೆ ಅವರಿಗೆ ಮಸ್ವಿನ್ ಮ್ಯಾಚು. ಯಾಕಂದರೆ ಮಿಕ್ಕಿರೋರ್ ಮೇಲೆ ಇಲ್ಲಿ ನೋಡಿ ಹೆಂಗಿದೆ ಅಂತ, ಇವ್ರ ಮೇಲೆ ಸೋತೋಗಿರೋದ್ರಿಂದ ಮಿಕ್ಕಿರೋರ್ ಮೇಲೆಲ್ಲ ಗೆಲ್ತಾರೆ. ಇನ್ನೂ ಒಂದು ಮ್ಯಾಚ್ ಇದೆಯಲ್ಲ, ಅವ್ರ ಮೇಲೆ ಗೆಲ್ತಾರೆ ಗೆಲ್ಲಲ್ವಾ ಅನ್ನೋದು ಒಂದು ಕರ ಕ್ವಶನ್ ಬಂದು ಕೂತ್ಕೊಂಡೈತೆ ಇವಾಗ. ಪ್ರೇಮದಾಸ ಸ್ಟೇಡಿಯಂ ಶ್ರೀಲಂಕಾದಲ್ಲಿ ಆಗಿದಂಥ ಮ್ಯಾಚ್ ಇದು. ಇವರು ಬರೀ ಇಂಡಿಯನ್ ವಿಕೆಟ್ಸಿಗೆ ಪ್ರಿಪೇರ್ ಆಗಿದ್ರು ಅಂತ ಕಾಣಿಸುತ್ತೆ, ಅಲ್ಲಿ ಪ್ರಿಪೇರ್ ಆಗಿರಲಿಲ್ಲ ಅಂತಾರ ಕಾಣಿಸ್ತಾ ಇದೆ. ನಮ್ಮ ಇಂಡಿಯಾಗೂ ಕೂಡ ಇದೇ ಒಂದು ವೆನ್ಯೂಲ್ ಇರೋದು, ಪಾಕಿಸ್ತಾನ ಅಗೇನ್ಸ್ಟ್ ಪ್ರೇಮದಾಸ ಸ್ಟೇಡಿಯಮಲ್ಲೇ ಇರೋದು. ನಿಜಾಲು ಗುರು, ಬೌಂಡ್ರೀಸ್ಗಳು, ಸಿಕ್ಸ್ಗಳಂತೂ ಡ್ರೈನ್ ಔಟ್ ಬಿಡಿ. ಫಸ್ಟ್ ಇನ್ನಿಂಗ್ಸಲ್ಲಿ ನೋಡಿದ್ರಲ್ಲಪ್ಪ ಜಿಂಬಾಬ್ವೆ ಬ್ಯಾಟಿಂಗ್ನ, ಒಂದೇ ಒಂದು ಸಿಕ್ಸ್ ಬಂದು ಅದು ಸಿಕಂದರ್ ರಾಜ ಲಾಸ್ಟ್ ಬಾಲಲ್ಲಿ, ಲಾಸ್ಟ್ 20ನೇ ಓವರ್ ಲಾಸ್ಟ್ ಬಾಲಿಗೆ ಹೊಡೆದಂಥ ಸಿಕ್ಸು ಅಲ್ಲಿ. ಅದು ಕುತ್ಕೊಂಡ್ರು ಎತ್ತಾಕಿದಂಥ ಶಾಟ್. ಅದು ಮುಂದೆಗಡೆ ಫ್ರಂಟ್ ಆಫ್ ದ ವಿಕೆಟ್ ಯಾವುದೋ ಸಿಕ್ಸೇ ಬಂದಿಲ್ಲ ಅಲ್ಲಿ. ಫಸ್ಟ್ ಇನ್ನಿಂಗ್ಸಲ್ಲಿ ಹೇಳ್ತಾ ಇರೋದು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಎಷ್ಟು ಬಂದು 3 6 ಬಂದಿದ್ದಾವೆ. ಓವರ್ ಆಲ್ ಆಗಿ ಮ್ಯಾಚಲ್ಲೇ 4 6 ಇವತ್ತು. ಪ್ರೇಮದಾಸ ಸ್ಟೇಡಿಯಮಲ್ಲಿ ಸಿಕ್ಸ್ಗಳಲ್ಲಿ ಡೀಲ್ ಮಾಡೋಕ್ಕಾಗಲ್ಲ. ನಮ್ಮ ಇಂಡಿಯನ್ಸ್ ಏನು ಡೀಲ್ ಮಾಡ್ತಾ ಇದ್ರು ಆ ಥರ ಡೀಲ್ ಮಾಡೋದಕ್ಕೆ ಕಷ್ಟ. ಅಂದರೆ ಹೊಡೆಯೋಕ್ಕೆ ಆಗಲ್ಲ ಅಂತ ಹೇಳ್ತಿಲ್ಲ, ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ಬಿಗ್ ಬೌಂಡ್ರೀಸ್ಗಳು ಆ್ಯಂಡ್ ವಿಕೆಟು ಕೂಡ ಅಷ್ಟೇ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿ ಇಲ್ಲದೆ ಇರೋವಂಥದ್ದು. ನೋಡಿ ಎಷ್ಟು ಕಾಶಿಯಸ್ ಆಗಿ ಆಡಿದ್ರು ಇವತ್ತು ಅಂತ. 2 ವಿಕೆಟ್ ಕಳ್ಕೊಂಡ್ರು ಅಂತವ್ರು. ಟಾಸ್ ಗೆಲ್ತಾರೆ ಆಸ್ಟ್ರೇಲಿಯನ್ಸು. ಟಾಸ್ ಏನು ಸೋತಾಗ್ಬಿಟ್ಟಿಲ್ಲ ಅಲ್ಲಿ. ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಂಥ ಆಸ್ಟ್ರೇಲಿಯನ್ಸು ಇಲ್ಲ ನೋಡಿ ಈ ಥರ ಸೋತಿದ್ದಾರೆ ಬಂದ್ಬಿಟ್ಟಲ್ಲಿ. ಅವ್ರಿಗೆ ಚೇಸ್ ಮಾಡೋಕ್ಕಾಗಿಲ್ಲ. ಒಂದು ಚಿಕ್ಕ ಟೋಟಲ್ ಅದು. ಆಸ್ಟ್ರೇಲಿಯನ್ಸ್ ಅಂತ ನಾವು ನೋಡಿದಾಗ 169 ಇದೆಲ್ಲ 170 ಎಲ್ಲ ಇದೆಲ್ಲ ಜುಜುಬಿ ಸ್ಕೋರ್ ಅಂತ ನಾವು ಅನ್ಕೊಂತೀವಿ. ಬಟ್ ಇವ್ರ ಅಗೇನ್ಸ್ಟು ಅದು ನೋಡ್ತು ಅಂತಂದರೆ ಇದ್ರೂ ಚೇಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಏನು ಗುರು ಬ್ಯಾಟಿಂಗ್ ಕೊಲ್ಯಾಪ್ಸು ಅಂತಂದರೆ. 2 ವಿಕೆಟ್ ತೆಗ್ದವ್ರಲ್ಲ ಇವರು ಆಸ್ಟ್ರೇಲಿಯನ್ಸು. 20 ಓವರ್ ಬೌಲಿಂಗ್ ಹಾಕ್ಬಿಟ್ಟು 2 ವಿಕೆಟ್ ತೆಗ್ದವ್ರಲ್ಲ. ಅವರ ಸ್ಟ್ಯಾಂಡರ್ಡ್ಸ್ ಅದು. ಅದನ್ನು ಹೇಳ್ತೀನಿ ನಾನು. ಅವ್ರ ವಿಕೆಟ್ಸ್ನ ಎತ್ತಬೇಕಾಗಿತ್ತು. ವಿಕೆಟ್ಸ್ ಎತ್ಬಿಟ್ಟು ಅಷ್ಟು ಕೂಡ ಒಡ್ಸ್ಕೊಬಾರ್ದಾಗಿತ್ತು. 170 ಎಲ್ಲ ಒಡ್ಸ್ಕೊಳ್ಳೇಬಾರ್ದಾಗಿತ್ತು ಜಿಂಬಾಬ್ವೆ ಅವ್ರ ಕೈಯಲ್ಲಿ. ಅದು ಈ ವಿಕೆಟಲ್ಲಿ ಪ್ರೇಮದಾಸ ಸ್ಟೇಡಿಯಮಲ್ಲಿ 170 ಅಂತಂದರೆ ಇದು ಆನ್ ಪಾರ್ ಸ್ಕೋರ್. ಇದು ಆನ್ ಪಾರ್ಗಿಂತ ಮೇಲ್ಗಡೆ ಸ್ಕೋರ್ ಇದು ಹೊಡೆದ್ರೆ ಗೆಲ್ಬೋದು ಅನ್ನೋ ಥರ ಅಲ್ಲಿ. ಇವ್ರು ನೋಡ್ತು ಅಂತಂದರೆ ಕೇವಲ 2 ವಿಕೆಟ್ ತೆಗೆದ್ಬಿಟ್ಟು, ಅದು ಮಾರ್ಕಸ್ ಸ್ಟಾಯ್ನಿಸ್ ಮತ್ತು ಕೆಮ್ರಾನ್ ಗ್ರೀನ್ ತೆಗೆದಿರೋಂಥ ವಿಕೆಟ್ ಅದು. ಇಷ್ಟೊಂದೆಲ್ಲ ಬಿಟ್ಕೊಂಡ್ರು ಅಂತಂದರೆ ಬುಡಕ್ಕೆ ಬಿಸಿನೀರು ಈ ಥರ ಉಯ್ಯಲ್ವಾ ಅಲ್ಲಿ ಜಿಂಬಾಬ್ವೆ ಅವರು. ಅದೇ ಉಯ್ದ್ರು ಬಂದಲ್ಲಿ. ಏನು ಇವತ್ತು ಆಡಿದ್ದು ಬ್ಯಾಟಿಂಗು? ಏನು ಆಡಿಲ್ಲ ಅಲ್ಲಿ ಬ್ಯಾಟಿಂಗ್. ಹಂಗೆ ನೋಡೋಕೆ ಹೋಯ್ತು ಅಂದರೆ ನಿಧಾನಕ್ಕೆ ಒಂಥರ ODI ಫಾರ್ಮೆಟಲ್ಲಿ ಆಡ್ದಂಗೆ ಆಡಿದ್ರು ಅಲ್ಲಿ. ಇವರೇನೋ ಮರ್ಮೂನಿ ಅವರು ಒಂದು ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಬೌಂಡ್ರೀಸ್ಗಳು 7 ಬೌಂಡ್ರಿನ ಹೊಡೆದಿದ್ದಾರೆ. ಈ ಕಡೆಯಿಂದ ಬೆನೆಟ್ ಅವ್ರು ಏನು ಆಡಿದ್ರು, ಅವರು 7 ಬೌಂಡ್ರಿನ ಹೊಡೆದಿರೋದು. ಅವ್ರು ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡ್ತಾಯಿದ್ರು. ಇನ್ಫ್ಯಾಕ್ಟ್ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ಅವರು. ಅವ್ರು ಸ್ಲೋ ಆಗಿ ಆಡಿದ್ದು. ಲಾಸ್ಟಿಗೆ ಒಂದು ಸ್ವಲ್ಪ 1-2 ಬೌಂಡ್ರಿನ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ಸ್ಕೋರಿಂದ ಸ್ವಲ್ಪ ಮುಂದಕ್ಕೆ ಮ್ಯಾಚ್ ಮಾಡಿಕೊಂಡ್ರು. ಆಲ್ಮೋಸ್ಟ್ ರನ್ನೇ ಬಾಲೇನೇ ಆಡ್ತಾ ಇದ್ದಿದ್ದು. ಈ ಕಡೆಯಿಂದ ಬೌಲರು ಕೂಡ ಆಲ್ಮೋಸ್ಟ್ ಆಡಿದ್ದು ರನ್ನೇ ಬಾಲೇನೇ ಆಡಿದ್ದು. ಸಿಕಂದರ್ ರಾಜ ಲಾಸ್ಟಿಗೆ ಬಂದ್ಬಿಟ್ಟು ನಾಯಿ ಹೊಡೆದಂಗೆ ಹೊಡೆದಿದ್ದು. ಸಿಕಂದರ್ ರಾಜ ಆಡಿದಂಥ ಕ್ಯಾಮಿಯೋ ಏನಿದೆ ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯಿತು. ಅವ್ನು 25 ರನ್ ಇದೆ, ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯಿತು. ಈ ಮರ್ಮೋನಿ ಆಗಿರಲಿ, ಮರ್ಮೋನಿ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಅವ್ರನ್ನ ಒಪ್ಕೊಳ್ಳೇಬೇಕು, ಸಖತ್ತಾಗಿ ಚೆನ್ನಾಗಿ ಆಡಿದ್ರು ಅಂತ. ಆ್ಯಂಡ್ ಇನಿಷಿಯಲಿ ಬಂದಂಥ ಬೆನೆಟ್ ಆಗಿರಲಿ, ಜೊತೆಗೆ ಬೋಲ್ ಆಗಿರಲಿ. ಸೊ ಇವ್ರಿಗೆ ಗೊತ್ತಾಯಿತು ವಿಕೆಟ್ ಹೆಂಗಿದೆ ಅಂತ. ವಿಕೆಟೇ ನೋಡ್ಕೊಂಡು ಆಡಿದ್ರು. ವಿಕೆಟ್ ಇಷ್ಟು ಈಸಿ ಇಲ್ಲ ಗುರು 6ಗಳನ್ನ ಹೊಡೆಯೋದಕ್ಕೆ, ತಾಕೋದಕ್ಕೆ.
ಸಿಕ್ಸ್ಗಳನ್ನ ಹೊಡೆದ್ವಿ ಅಂತ ಅಂದರೆ ಹೊಡಿಯೋಕೆ ಹೋದ್ವಿ ಅಂದರೆ ಔಟ್ ಆಗ್ತೀವಿ ಇಲ್ಲಿ. ಏರಿಯಲ್ ಶಾಟ್ ಎಲ್ಲ ತೊಗೊಂತು ಅಂದರೆ ಕೆಳಗಡೆನೇ ಆಡಿದ್ರು ಅವರು. ಕೆಳಗಡೆ ಆಡಿ ಬೌಂಡ್ರಿ ಹೊಡಿಯೋಕೆ ನೋಡ್ತಾ ಇದ್ರು ಅವರು. ಬೌಂಡ್ರಿ ಹೊಡಿಯೋಕೆ ನೋಡ್ತಿದ್ರು, ಜೊತೆಗೆ ಸಿಂಗಲ್ಸ್ನ ಡಬಲ್ಸಿಗೆ ಕನ್ವರ್ಟ್ ಮಾಡ್ತಾಯಿದ್ರು. ದೊಡ್ಡ ದೊಡ್ಡ ಬೌಂಡ್ರಿಗಳಿದ್ದಾವೆ, ನಾವು ಕನ್ವರ್ಟ್ ಮಾಡೋಣ ಗುರು, ಸಿಂಗಲ್ಸು ಡಬಲ್ಸ್ನ ತಗೋಣ ಜಾಸ್ತಿ, ಏನಕ್ಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು. ಇವ್ರಿಗೆ ಗೊತ್ತಾಗಿತ್ತು ಒಂದು 170 180 ಬಂತವ್ರೆ, ಇದು ಹೆವಿ ಕಾಂಪಿಟೇಟಿವ್ ಟೋಟಲು ಈ ಒಂದು ವೆನ್ಯೂಲಿ, ಎತ್ಬಿಡೋಣ ನನ್ನ ಮಕ್ಕಳನ್ನ ಅಂತ. ಅದೇ ಥರ ಮಾಡಿದ್ರು ನೋಡಿ. 170 ಹೊಡೆದ್ರು, ಚಾಲೆಂಜ್ ಹಾಕಿದ್ರು ಹೊಡಿರೋ ಮಕ್ಕಳ ಅಂತ. ನೀವು ಆಸ್ಟ್ರೇಲಿಯಾದವರಾಗಿರಿ ಯಾರಾಗಿರಿ ಹೊಡಿರೋ ಸ್ಕೋರ್ನ ಅಂತ. ಆಗಲಿಲ್ಲ ಆಸ್ಟ್ರೇಲಿಯಾ ಕೈಲಿ. ಇತಿಹಾಸ ಪುಟ ಸೇರ್ತಿ ಇವತ್ತಿನ ಮ್ಯಾಚು. 19 ವರ್ಷ ಆದ ನಂತರ ರೆಕಾರ್ಡ್ ಕ್ರಿಯೇಟ್ ಮಾಡಿರೋದು. ಅಲ್ಲಾಗರು ಈ ಥರ ಸತ್ತೋಗ್ಬಿಡ್ತು ಅಂತಂದರೆ ಆಸ್ಟ್ರೇಲಿಯನ್ಸ್ಗೆ ನಿಜವಾಗ್ಲೂ ಒಂಥರ ಅವಮಾನ. ಅದು ನೋಡಿ ಫಸ್ಟ್ ಇನ್ನಿಂಗ್ಸಲ್ಲಿ ಬಿಡಿ, ಅವ್ರಿಗೇನೋ ಆಗಲಿಲ್ಲ, ಬೌಲರ್ಸ್ಗಳು ಕೊಲ್ಟೆ ಥರ ಇತ್ತು ಬೌಲಿಂಗ್ ಯೂನಿಟು. ಅದು ಬಿಡ್ತು ಅಂದರೆ ಬ್ಯಾಟರ್ಸ್ಗಳಾದ್ರೂ ಕೈ ಹಿಡಿಬೇಕಾಗಿತ್ತಲ್ಲ. ಇದು ಚೇಸ್ ಮಾಡ್ಬೇಕು, ಇನ್ನೇನು ವರ್ಲ್ಡ್ ಚಾಂಪಿಯನ್ಸ್ ಆಗೋದಿರು. ಜಿಂಬಾಬ್ವೆ ಅಗೇನ್ಸ್ಟ್ 170 ಚೇಸ್ ಮಾಡಿಲ್ಲ ಅಂತಂದರೆ ಇನ್ನೇನು ಬದನೆಕಾಯಿ ವರ್ಲ್ಡ್ ಚಾಂಪಿಯನ್ ಆಗೋದು ನೀವು ಅಂತ ಎಲ್ಲರೂ ಕೇಳ್ತಾರಲ್ಲ ಬಂದು. ಎಲ್ಲರೂ ಕೇಳೋದೇನು, ಇಲ್ಲಿ ಪ್ರೂವ್ ಆಯಿತು ವರ್ಲ್ಡ್ ಚಾಂಪಿಯನ್ಸ್ ಆಗಕ್ಕೆ ಲಾಯಕ್ಕಿಲ್ಲ ಇದು ಟೀಮು ಅಂತ. ಜಿಂಬಾಬ್ವೆ ಅಗೇನ್ಸ್ಟ್ ಸೋತ್ಬಿಟ್ಟು ಅಲ್ವಾ. ಜಿಂಬಾಬ್ವೆನ ಕೊಲ್ಟೆ ಅಂತ ಹೇಳ್ತಿಲ್ಲ, ಇವರ ಸ್ಟ್ಯಾಂಡರ್ಡ್ಸ್ಗೆ ಇದು ಕೊಲ್ಟೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಎಂತೆಂಥ ಬ್ಯಾಟ್ರಸ್ ಇರೋದಲ್ಲಿ. ಜಾಸ್ ಇಂಗ್ಲೀಷು ಹೆಡ್ಡು ಏನೂ ಆಡೋಕ್ಕಾಗಿಲ್ಲ ಅಲ್ಲಿ. ಎಲ್ಲರೂ ಪಟ ಗುದ್ರಕೊಂಡು ಹೋಗಿದ್ದಲ್ಲಿ. ಕ್ಯಾಮ್ರಾನ್ ಗ್ರೀನು, ಈ ಕಡೆಯಿಂದ ಮ್ಯಾಕ್ಸ್ವೆಲ್ಲು, ಮಾರ್ಕಸ್ ಸ್ಟಾಯ್ನಿಸು, ಕ್ಯಾಮ್ರಾನ್ ಗ್ರೀನು. ಇನ್ನೇನು ಬೇಕು ಗುರು, ಇನ್ನು ಎಂತೆಂಥ ಬ್ಯಾಟರ್ಸ್ಗಳು ಬೇಕು ಗುರು ಇವ್ರಿಗೆ. ರೆನ್ಶಾ 7 ಜನ ಸಾಲಿಡ್ ಬ್ಯಾಟರ್ಸಲ್ಲಿ ಹಾಕೊಂಡು ಒಬ್ಬೊಬ್ಬರು ಮ್ಯಾಚ್ ವಿನ್ ಮಾಡೋವಂಥ ಕೇಪಬಿಲಿಟಿ ಇರುವಂಥವ್ರು 7 ಜನನೂ. ಮ್ಯಾಟ್ ರೆನ್ಶಾ ಒಬ್ಬರು ನಿಂತ್ಕೊಂಡ್ರಪ್ಪ, ಮ್ಯಾಕ್ಸ್ವೆಲ್ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅವರಿಬ್ಬರನ್ನ ಬಿಡ್ತು ಅಂದರೆ ಇನ್ನೆಲ್ಲರೂ ಪಟಾನ ಗುದ್ರಿದ್ದು. ಪಾಪ ಟ್ರಾವೆಲ್ಸ್ ಹೆಡ್ಡಿಗೆ ಹೋದಂಥ ಅನ್ಫಾರ್ಚುನೇಟ್ ಅಂತ ಹೇಳಬೇಕು. ಆ ಎಡ್ಜ್ ಹೊಡೆದ್ಬಿಟ್ಟು ಕಾಲಿಗೆ ಹೊಡೆದ್ಬಿಟ್ಟು ಹೋಗ್ಬಿಟ್ಟು ಮುಜರ್ಬಾನಿ ಅವರ ಬಾಲು ಒಂಥರ ಮುಜರ್ಬಾನಿಗೆ ಇವತ್ತು ಎಲ್ಲಿಂದ ಯಾವ ಮಗ್ಲಲ್ಲಿ ಎದ್ಬಿಟ್ಟು ಬಂದಿದ್ರೋ ಗೊತ್ತಿಲ್ಲ. ಲಕ್ಕೋ ಹಂಗೆ ವರ್ಕೌಟ್ ಆಯಿತು. ವಿಕೆಟ್ಸ್ಗಳ ಪಟ ನಂಗೆ ಸುರಿಮಳೆನೇ ಬಿದ್ದುಬಿಟ್ಟು 4 ವಿಕೆಟ್ ತೆಗೆದಿದ್ದಾರೆ ಅಲ್ಲಿ ಮುಜರ್ಬಾನಿ. ಈ ಕಡೆಯಿಂದ ಅವಾನ್ಸ್ ಅವ್ರಿಗೆ 3 ವಿಕೆಟು. ಸೊ ಅವ್ರು ಪ್ರೂವ್ ಮಾಡಿದರೆ ಕ್ವಾಲಿಫೈಯರ್ಸಲ್ಲಿ ನಾನು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ಕೂ ಕೂಡ ಇಲ್ಲಿ ಸಾರ್ಥಕ ಮಾಡ್ತೀನಿ ಅಂತ. ಅದು 10 ವಿಕೆಟ್ ಎಲ್ಲ ಎತ್ತವ್ರೆ, ಇಲ್ಲಿ 3 ವಿಕೆಟ್ ಎತ್ತಲ್ವಾ. ಅವಾನ್ಸ್ ಅವರು ಲಾಸ್ಟಿಗೆ ಒಂದು ರನ್ಔಟ್ ಬೇರೆ ಹೊಡಿತಾರೆ. ಒಂಥರ 4 ವಿಕೆಟ್ ಕೊಟ್ಬಿಡಿ ಅವ್ರಿಗೂ. ಈ ಕಡೆಯಿಂದ ಮಸಾಕ್ ಅಡ್ಜಾಗ್ 1 ವಿಕೆಟು, ಸಿಕಂದರ್ ರಾಜಾ ಕೂಡ 1 ವಿಕೆಟ್ ಬಿತ್ತು ಅಂತ ಅನಿಸುತ್ತೆ. ಸೊ ಓವರ್ ಆಲಾಗೆ ಇವತ್ತು ಡಾಮಿನೇಷನ್ ತೋರಿಸಿದ್ದು ಜಿಂಬಾಬ್ವೆ ಅವರು. ಏನಲ್ಲಿ ಬೇಕಾಗಿದ್ದು ಎಷ್ಟೋಗ್ರೋ 25 ಬಾಲಿಗೆ 52 ರನ್ ಬೇಕಾಗಿತ್ತು. ಬಟ್ ವಿಕೆಟ್ಸ್ ಏನು ಅಷ್ಟನಾಗಿರಲಿಲ್ಲ. ಮ್ಯಾಕ್ಸ್ವೆಲ್ ಮತ್ತು ಇವರು ಆಡ್ತಿದ್ರು, ಯಾರಪ್ಪ ಅವರು ರೆನ್ಶಾ ಅವ್ರು ಆಡ್ತಾಯಿದ್ರು. ಸೊ ಹೊಡಿಬೋದಾಗಿತ್ತು, ಕೆಪಾಬಿಲಿಟಿ ತೋರಿಸಿತ್ತು ಅಂತಂದಿದ್ದಾರೆ. ಪ್ರೆಷರ್ ಸಿಚುವೇಶನ್ ಇತ್ತು. ಬಟ್ ಇನಿಷಿಯಲಿನೇ 4 ವಿಕೆಟ್ನ ಪೋಪ್ಲೇ ಕಳ್ಕೊಂಡಿದ್ದರಿಂದ ಇವ್ರಿಗೆ ಅಲ್ಲೇ ಕೊಲ್ಯಾಪ್ಸ್ ಆಯಿತು. 4 ವಿಕೆಟ್ನ ಕಳ್ಕೊಳ್ಳೋ ನೋಡಿ, ಇವ್ರು ವಿಕೆಟೇ ಕಳ್ಕೊಂಡಿಲ್ಲ, ಒಂದೇ ವಿಕೆಟ್ನ ಕಳ್ಕೊಂಡಿದ್ದಲ್ಲಿ ಪೋಪ್ಲಲ್ಲಿ. ಆದ್ರೂ 50 ಗುರು, 60 ಕ್ಲೋಸ್ ಟು 60 ರನ್ ಹೊಡೆದಿದ್ದಾರೆ. 55 ರನ್ ಹೊಡೆದಿದ್ರು ಪೋಪ್ಲಲ್ಲಿ ಜಿಂಬಾಬ್ವೆ ಅವರು 1 ವಿಕೆಟ್ನ ಕಳ್ಕೊಂಡು. ಇಲ್ಲಿ ಇವ್ರು ನೋಡ್ತು ಅಂತಂದರೆ ಏನು ಇಲ್ಲ, ಖಾಲಿ ಪಲಾವಲ್ಲಿ 4 ವಿಕೆಟ್ನ ಪಟ ನಂಗೆ ಕಳ್ಕೊಂಬಿಟ್ಟವ್ರಲ್ಲಿ. ಮುಜರ್ಬಾನಿ ಅಂತೂ ನಮ್ಮ RCB ಎಕ್ಸ್ ಪ್ಲೇಯರ್ ಗೊತ್ತಲ್ಲಪ್ಪ, ಫುಲ್ ದಿಲ್ ಖುಷಿ ಆಗೋಗ್ಬಿಟ್ಟಿದ್ರು ಇವತ್ತು. ಜಾಸ್ ಇಂಗ್ಲೀಷ್ ಒಂದು 6 ಹೊಡೆದ್ಬಿಟ್ಟು ಔಟ್ ಆದರೆ ಅಲ್ಲ, ವಿಕೆಟ್ ಬಿಲ್ದಿರೋ ಓವರೇ ಇಲ್ಲ. 4ನೇ ಓವರ್ವರೆಗೂ ಪಟ ನನಗೆ ಫಸ್ಟ್ ಓವರ್ ನಡ್ಕೊಂಡು ಲೈನಾಗಿ ವಿಕೆಟ್ಗಳು ಜೋಡಿಸ್ತಾ ಇದ್ರು. ವಿಕೆಟ್ಗಳನ್ನ ತಗೊಂಬಂದು ಸಿಡಿಗೆ ಆಸ್ಟ್ರೇಲಿಯನ್ಸು. ಡಕ್ಔಟಲ್ಲಿ ಟಿಮ್ ಡೇವಿಡ್ ಡಕ್ಔಟು, ಕ್ಯಾಮ್ರಾನ್ ಗ್ರೀನು ಡಕ್ಔಟು. ಫಸ್ಟ್ ಬಾಲೇನಲ್ಲಿ ಉದ್ರಕೊಂಡು ಹೋಗಿದ್ದಲ್ಲಿ. ಅಲ್ಲಾಗರು ಟಿಮ್ ಡೇವಿಡು RCB ಇರೋದು, ಈ ಕಡೆ ಇವರು ಇರೋದು RCB ಇದ್ದಿದ್ದು. ಮುಜರ್ಬಾನಿ ಇಬ್ಬರೂ ಕೂಡ RCB ಇದ್ದಿದ್ದು. ಏನು ಬೌಲಿಂಗ್ ಮಾಡ್ತಾ ಇದ್ದಾರೆ ಇವರು ಟಿಮ್ ಡೇವಿಡಿಗೆ ನೆಟ್ಸಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಆ ಒಂದು ಎಫೆಕ್ಟು ಇಲ್ಲಿ ಕಾಣಿಸ್ಕೊಂತು ಅಂತ ಕಾಣಿಸುತ್ತೆ. ಸ್ವಲ್ಪ ಬೌನ್ಸರ್ ಹಾಕಿದ್ರು, ಅಲ್ಲೇ ಔಟ್ ಆಗಿದ್ದು. ಈ ಕಡೆ ಜಾಶ್ ಇಂಗ್ಲೀಷ್ ನೋಡ್ತು ಬೌಂಡ್ರಿ ಲೈನ್ ಔಟ್ ಆದ ಅದೇ ರೀಸನಲ್ಲಿ. ಇವರು ಒಳಗಡೆ 30 ಯಾರ್ಡ್ಸಲ್ಲೇ ಔಟ್ ಆದರು. ಸೇಮ್ ಸ್ಕ್ವೇರಾಗಿ ಹೊಡಿಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು ಅಲ್ಲಿ. ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿರ್ತಾರೆ ಮುಜರ್ಬಾನಿ ಅಂತೂ. ವಿಕೆಟ್ ಮೇಲೆ ವಿಕೆಟ್ ನೋಡ್ರು. IPL ಚಾನ್ಸೇ ಕೊಡಲಿಲ್ಲ ನನಗೆ. ನೋಡಿ ವಿಕೆಟ್ ಮೇಲೆ ವಿಕೆಟ್ ಆಸ್ಟ್ರೇಲಿಯನ್ಸ್ ಮೇಲೆ ಹೆಂಗೆ ಎಗರಿಸ್ಬಿಟ್ಟೆ, 4 ವಿಕೆಟ್ ಎಗರಿಸ್ಬಿಟ್ಟೆ ಅಂತ. ಸೊ ಇನ್ನೇನು ಹೇಳೋದಮ್ಮ, ಪಾಪ ಅಲ್ಲಿ ಮ್ಯಾಟಿವ್ ರೆನ್ಶಾ ಅವರು ಲಾಸ್ಟ್ವರೆಗೂ ನಿಂತ್ಕೊಂಡಿದ್ರು. ಅವರು ಕೂಡ ಏನಂತ ಹೆವಿ ದೊಡ್ಡ ಸ್ಟ್ರೈಕ್ ರೇಟಲ್ಲಿ ಏನು ಅಂಥ ಮಟ್ಟದ ಸ್ಟ್ರೈಕ್ ರೇಟಲ್ಲಿ ಆಡೋವಂಥ ವಿಕೆಟು ಕೂಡ ಆಗಿರಲಿಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ರು ಬ್ಯಾಟಿಂಗ್ ಆಡೋದಕ್ಕೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಸ್ವಲ್ಪ ಸಾಥ್ ಕೊಟ್ಟಿದ್ದು. 77 ರನ್ನ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತಲ್ಲಿ. ಮ್ಯಾಕ್ಸ್ವೆಲ್ ಅವರು ಕೂಡ ಇನ್ಸೆಂಟೆಡ್ ಆ್ಯಂಡ್ ಬೋಲ್ಡ್ ಆಗಿದ್ದು. 6 ಹೊಡೆಯೋಕೆ ಹೋಗಿದ್ರು, ಪಾಪ ಅಟ್ಯಾಕ್ ಮಾಡೋದಕ್ಕೆ ಹೋಗಿದ್ರು. ಏನು ಮಾಡೋಕ್ಕಾಗತ್ತೆ, ಒಂದು ಇವ್ರಿಗೆ ಪಾಪ ಟ್ರಾವೆಲ್ಸ್ ಹೆಡ್ಗೆ ಆಯ್ತಲ್ಲ, ಅದೇ ಥರನೇ ಇವ್ರಿಗೂ ಕೂಡ ಆಗಿದ್ದು. ಬಟ್ ಟ್ರಾವೆಲ್ಸ್ ಹೆಡ್ಗೆ ಆಗಿದ್ದು ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್. ಯಾಕಂದರೆ ಅದು ಕಾಲಿಗೆ ಹೊಡೆದ್ಬಿಟ್ಟು ಹೋಯ್ತು ಮುಂದಕ್ಕೆ. ಮ್ಯಾಕ್ಸ್ವೆಲ್ ಸೀದಾ ಬೋಲ್ಡಿಗೆ ಹೋಯ್ತು, ಇವ್ರಿಗೆ ಕಾಲಿಗೆ ಹೊಡೆದ್ಬಿಟ್ಟು ಹೋಯ್ತು, ಕಾಲಿಂದ ಹೋಯ್ತು ಬೋಲ್ಡಿಗೆ. ಏನೂ ಮಾಡೋಕ್ಕಾಗಲ್ಲ ಪಾಪ. ಬೇಜಾರಾಗಿರ್ತಾರೆ ಸಿಕ್ಕಾಪಟ್ಟೆ ಇವತ್ತು ಆಸ್ಟ್ರೇಲಿಯನ್ಸು. ಬೇಜಾರಾಗಿ ನಿದ್ದೆಗೆ ಬರೋಲ್ಲ, ಯಾರಿಗೂ ನಿದ್ದೆ ಬರೋದಿಲ್ಲ. ಏನು ಫೀಲ್ಡಿಂಗ್ ಎಫರ್ಟ್ ಆಗ್ತಾ ಇದ್ದಿದ್ದು ಇವತ್ತು ಜಿಂಬಾಬ್ವೆ ಅವ್ರಿಗೆ ಮ್ಯಾಚ್ನ ಗೆಲ್ಲೋದಕ್ಕೆ. ಮುನಿಯೋ ಅಂತ ಯಾರೋ ಒಬ್ರು ಇದ್ದಾರೆ, ಏನದು ಕ್ಯಾಚ್ ಹಿಡ್ದಿದ್ದಲ್ಲೇ ಬೌಂಡ್ರಿನಲ್ಲಿ ಡವಾರಿಶ್ ಅವ್ರದ್ದು. ಎಗ್ರುಬಿಟ್ಟು ನಜ್ಜಿ 6 ಹೋಗ್ತಾ ಇರೋಂಥದ್ದು, ಎಗ್ರುಬಿಟ್ಟು ಹಿಡಿತಾರೆ ಕ್ಯಾಚ್ನ. ಆಮೇಲೆ ನಿಜಾಲುಗುರು ಬೌಂಡ್ರಿಲ್ಲ ಸಖತ್ ಸೇವ್ ಮಾಡಿದ್ದಾರೆ ಇವತ್ತು. ಹಂಗೆ ನೋಡೋಕೋದು ಎಗ್ರೆಲ್ಲ ಸೇವ್ ಮಾಡಿದ್ದಾರೆ 6 ಹೋಗೋವಂಥದ್ದೆಲ್ಲ. ಗ್ಲೆನ್ ಮ್ಯಾಕ್ಸ್ವೆಲ್ 2 6 ಸೇವ್ ಮಾಡಿದ್ದಾರೆ ಗ್ಲೆನ್ ಮ್ಯಾಕ್ಸ್ವೆಲ್ದು. ಹಂಗೆ ನೋಡೋಕೋಯ್ತು ಅಂತಂದರೆ. ಸೊ ಪ್ರೆಷರ್ನ ಬಿಲ್ಡ್ ಮಾಡ್ತಾಯಿದ್ರು.
ಇವರು ಏರಿಯಲ್ ರೂಟ್ ತಗೊಂತಾ ಇದ್ರು ಇವರು ಸಿಂಪಲ್ ಆಗಿ. ಅವ್ರು ಏರಿಯಲ್ ರೂಟ್ನ ತಗೊಂತಿಲ್ಲ ಜಿಂಬಾಬ್ವೆ ಅವರು. ಇವ್ರು ಏರಿಯಲ್ ರೂಟ್ ತಗೊಂಡು ಔಟ್ ಆಗಕ್ಕೆ ಹೋಗ್ತಿದ್ರು. ನೋಡಿ ಔಟ್ ಆಗಿರೋ ರೀತಿ ನೋಡ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಏರಿಯಲ್ ರೂಟ್ ತಗೊಂಡ್ಬಿಟ್ಟೇ ಔಟ್ ಆಗಿದ್ದಾರೆ. ಆ ಕಡೆಯಿಂದ ವಿಕೆಟ್ಸೇ ಬಿದ್ದಿಲ್ಲ, 2 ವಿಕೆಟ್ ಬಿದ್ದಿರೋದು ಅವ್ರದ್ದು ಜಿಂಬಾಬ್ವೆ ಅವ್ರದ್ದು. ಸೊ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ, ಪ್ರೇಮದಾಸ ಸ್ಟೇಡಿಯಮಲ್ಲಿ ಏರಿಯಲ್ ರೂಟ್ ತಗೊಳ್ಳೋಂಥ ಟೀಮು ಸಿಕ್ಕಾಪಟ್ಟೆ ಸಫರ್ ಮಾಡುತ್ತೆ ಅಂತ. ಅದು ಯಾರೇ ಆಗಿರಲಿ, ಇಂಡಿಯಾನೇ ಆಗಿರಲಿ, ಪಾಕಿಸ್ತಾನೇ ಆಗಿರಲಿ, ಗೊತ್ತಾಗುತ್ತೆ ನೆಕ್ಸ್ಟ್ ಮ್ಯಾಚು. ಒಂದು ಪ್ಲ್ಯಾನ್ ಇಟ್ಕೊಂಡ್ಬರ್ಬೇಕಾಗತ್ತೆ ಪ್ರೇಮದಾಸ ಸ್ಟೇಡಿಯಮಲ್ಲಿ. ಇಲ್ಲ ಅಂತಂದರೆ ಇದೇ ಥರ ಬ್ಯಾಕ್ ಫೈರ್ ಆಗುವಂಥ ಲಕ್ಷಣ. ಒಂದು ಅಪ್ಸೆಟ್ ನೋಡಿದ್ದೀವಿ ಪ್ರೇಮದಾಸ ಸ್ಟೇಡಿಯಮಲ್ಲಿ. ನೋಡುವ ಇನ್ನು ಏನೇನು ಅಪ್ಸೆಟ್ ಕಾದಿದೆಯೋ ಶ್ರೀಲಂಕನ್ ನೆಲ್ಲಲ್ಲಿ ಅಂತ. ನಿಮ್ಗೆ ಏನನ್ಸ್ತಪ್ಪ ಇವತ್ತಿನ ಮ್ಯಾಚು? ಜಿಂಬಾಬ್ವೆ ವಿಜಯ ಪತಾಕೆನ ಆರಿಸಿದ್ದು 19 ವರ್ಷ ಆದ ನಂತರ ಆಸ್ಟ್ರೇಲಿಯಾ ಅಗೇನ್ಸ್ಟು. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.